ಇಲ್ಲ, ನಮ್ಮೂರಲ್ಲಿ ಇದನ್ನ ನಾಲ್ಗೆ ಹಾಕಿ ನೆಕ್ತಾರೆ. ಫ್ರೆಂಡ್ಸ್, ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಉದ್ದುದ್ವಾಗೇ ಇರುತ್ತೆ ಬಾಳೆಹಣ್ಣು. ಇದ್ರೆ ಕಾಮೆಂಟ್ ಮಾಡಿ. ನಮ್ಮೂರಲ್ಲಿ ಅಷ್ಟುದ್ದ ಎಲ್ಲ ಇರಲ್ಲ ಬಿಡಿ, ಆದ್ರೆ ಗಿಡ್ಗಿಡ್ಡಕ್ಕೆ ದಪ್ಪಗಿರುತ್ತೆ. ಅದು ನಿಂಬಾಯಲ್ಲಂತೂ ಹೋಗೋದೇ ಇಲ್ಲ. ಬಕೆಟ್ ಹಿಡಿಯಲ್ಲ ಅಂದು ಅಕ್ಕ ಇವಾಗ ದೊಡ್ಡ ಸಿಂಟೆಕ್ಸ್ನೇ ಹಿಡಿತಾ ಇದ್ದಾಳೆ. ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಆಸೆಗೆ ಹುಚ್ಚುಚ್ಚಾಗಿ ಆಟ ಆಡ್ತಾ ಇದ್ದಾಳೆ. ಆದ್ರೆ ಬಿಗ್ ಬಾಸ್ ಅವರು ಇಂಥವ್ರನ್ನೆಲ್ಲ ಮೂಸು ನೋಡಲ್ಲ. ಉದ್ದುಗೆಲ್ಲ ಇರಲ್ಲ, ನಮ್ಮೂರಲ್ಲಿ ದಪ್ಪಗಿರುತ್ತೆ. ಇದೇ ಥರ ವಿಡಿಯೋ ಮಾಡಿಕೊಂಡು ಇವಮ್ಮ ಇನ್ಸ್ಟಾಲಿ ಫೇಮಸ್ ಆಗಿರೋದು. ಅಷ್ಟೇ ಅಲ್ಲ, ಇವಾಗ ಅಮುಕು ಡುಮುಕುಗೆ ಸಪೋರ್ಟ್ ಆಗಿ ನಿಲ್ತೀನಿ, ಅಮುಕು ಡುಮುಕುನ ಸಪೋರ್ಟ್ ಮಾಡ್ತೀನಿ ಅಂತ ಟ್ರೋಲರ್ಸ್ಗೆಲ್ಲ ಬೈತಾ ಇದ್ದಾಳಕ್ಕ. ಟ್ರೋಲ್ಸೋ ನನ್ನ ಮಕ್ಕಳಂತೆಲ್ಲ ಬೈದ್ಬಿಟ್ಟು ಟ್ರೋಲರ್ಸ್ಗೆ ಬೈದ್ರೆ ಮಾತ್ರ ನಾನು ಇಲ್ಲಿ ವೈರಲ್ ಆಗ್ತೀನಿ, ಟ್ರೋಲರ್ಸ್ಗೆ ಬೈದ್ರೆ ಮಾತ್ರ ನಾನು ಟ್ರೆಂಡಲ್ಲಿ ಇರ್ತೀನಿ ಅಂತ ಅಕ್ಕಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮಂಥ ಟ್ರೋಲರ್ಸ್ನೆಲ್ಲ ಬೈಕೊಂಡು ಆಡ್ಕೊಂಡು ಓಡಾಡ್ತಾ ಇರೋದು. ಅಕ್ಕ ಮಾಡಿರೋ ಸಾಧನೆಗಳು ಒಂದಾ ಎರಡಾ ಎಲ್ಲನೂ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಅಕ್ಕ ಫೇಮಸ್ ಆಗಿರೋದು ನಮ್ಮೂರಲ್ಲಿ ಇದನ್ನ ಹಿಂಗಂತಾರೆ, ನಿಮ್ಮೂರಲ್ಲಿ ಏನಂತೀರಾ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲಿ ಇದನ್ನ ಬಾಳೆಹಣ್ಣು ಅಂತೀವಿ, ನಿಮ್ಮೂರಲ್ಲಿ ಏನಂತೀರಾ ಅಂತ ಹೇಳಿ ಡೈಲಾಗ್ ಹೇಳಿ ಫೇಮಸ್ ಆಗಿದ್ದು ಅಕ್ಕ. ಅಕ್ಕ ಮಾಡೋ ವಿಡಿಯೋಸ್ಗೂ ಅಕ್ಕಂಗಿರೋ ಫಾಲೋವರ್ಸ್ಗೂ ಸಂಬಂಧನೇ ಇಲ್ಲ. ಎತ್ತಿಂದ ಎತ್ತಣವಯ್ಯ ಅನ್ನೋ ಥರ ಇದೆ. ಇವಾಗ ಆ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಮ್ಮೂರಲ್ಲಿ ಬಾಳೆಹಣ್ಣು ಹಿಂಗೆ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಉದ್ದುದ್ವಾಗೇ ಇರುತ್ತೆ ಬಾಳೆಹಣ್ಣು. ಇದ್ರೆ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ, ಅಕ್ಕ ಅಷ್ಟೇ ಅಲ್ಲದೆ ನಿಯತ್ತು ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಟ್ಕೊಂಡು ಅದ್ರ ಬಗ್ಗೆ ಎಲ್ಲ ಮೋಟಿವೇಶನ್ ಮಾಡ್ತಾ ಇದ್ದಾಳೆ. ಆ ವಿಡಿಯೋ ಕ್ಲಿಪ್ ಕೂಡ ಇದೆ ಗುರುವೆ, ಅದನ್ನು ನೋಡ್ಕೊಂಡು ಬನ್ನಿ. ನನಗೆ ಹೇಳೋಕ್ಕಿಂತ ಮುಂಚೆನೆ ನಗು ಬರ್ತಾ ಇದೆ. ಕೆಲವೊಬ್ರು ಹಾಡೋದೆಲ್ಲ ಮಿಂಡ್ರಿ ಆಟಗಳು, ಆದ್ರೆ ಇನ್ನೊಬ್ರಿಗೆ ಹೋಗ್ಬಿಟ್ಟು ನಿಯತ್ತಿನ ಪಾಠಗಳು ಮಾಡ್ತಾರೆ. ಅಕ್ಕ ಅದು ಹಾಡುವುದೆಲ್ಲ ಅಲ್ಲ, ಅದನ್ನ ಆಡೋದೆಲ್ಲ ಅಂತಾರೆ. ಅದಕ್ಕೆ ಕನ್ನಡತಿ ಅಂತ ಬಯೋದಲ್ಲಿ ಹಾಕೊಂಡು ಕನ್ನಡನ ಕೊಲೆ ಮಾಡ್ತೀಯಲ್ಲಮ್ಮ, ಥೂ ನಿನ್ ಜನ್ಮಕ್ಕೆ. ಅದರಲ್ಲೂ ಅಕ್ಕ ಹೇಳ್ತಾ ಇರೋದು ನಿಯತ್ ಬಗ್ಗೆ. ಅಕ್ಕನ ನಿಯತ್ನ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನ ನೋಡ್ಕೊಂಡು ಬನ್ನಿ. ಓಹ್, ನಿಮ್ ದೇವ್ರಾ ಎಲ್ಲಿ? ಅಲ್ಲಿ. ನೋಡಿದ್ರಲ್ಲ, ದೇವ್ರ ಫೋಟೋ ಇಟ್ಕೊಂಡು ವಿಡಿಯೋ ಮಾಡೋದಂತೆ, ಕ್ಯಾಪ್ಷನಲ್ಲಿ ಜಾತಿ ಜಾತಿ ಅಂತೆಲ್ಲ ಕ್ಯಾಪ್ಷನ್ ಹಾಕೋದಂತೆ. ಇದೆಲ್ಲ ಅಕ್ಕ ಮಾಡಿರೋಂಥ ಸಾಧನೆಗಳು. ಈ ಥರ ದೇವ್ರ ಮೇಲೆ ಹಾಕ್ಬಿಟ್ಟು ಜಾತಿ ಜಾತಿ ಅಂತ ಬರೆಯೋ ಟೈಮಲ್ಲಿ ಅಕ್ಕನ ನಿಯತ್ತು ಎಲ್ಲೋಗಿತ್ತೋ ನಾ ಕಾಣೆ ಗುರುವೆ. ನಿಯತ್ತು ಅಂತ ಹೇಳ್ಬಿಟ್ಟು ಬರೀ ವಿಡಿಯೋ ಮಾಡೋದಲ್ಲಮ್ಮ, ಬದುಕಿ ತೋರಿಸ್ಬೇಕು. ಅವರೆಲ್ಲ ನುಡಿದಂತೆ ನಡೆದಂತಹ ಮಹಾನ್ ವೀರರು, ಮಹಾನ್ ದೇವ್ರುಗಳು. ಅವ್ರನ್ನ ಮುಂದೆ ಇಟ್ಕೊಂಡು ರೀಲ್ಸ್ ಮಾಡ್ತಾ ಇದ್ದೀಯಲ್ಲ, ಥೂ ನಿನ್ನ ಜನ್ಮಕ್ಕೆ ನಾಚಿಕೆ ಬೇಡವಾ? ಹೋಗ್ಲಿ ಬಿಡಪ್ಪ, ವಿಡಿಯೋನಾದರೂ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿ ಮಾಡ್ತಾ ಇದೆಯಾ, ಆ ವ್ಯಕ್ತಿಗಳ ಬಗ್ಗೆ ಬೇರೆ ಜನಕ್ಕೂ ಅವೇರ್ನೆಸ್ ಮೂಡಿಸ್ತಾ ಇದೆಯಾ ಅಂದರೆ ಫೋಟೋ ಇಟ್ಕೊಂಡು ಈ ಥರ ಕ್ರಿಂಜ್ ಕಂಟೆಂಟ್ ಮಾಡೋದು. ಮತ್ತೆ ಹೋಗ್ಬಿಟ್ಟು ನಮ್ಮೂರಲ್ಲಿ ಇದನ್ನು ಬಾಳೆಹಣ್ಣು ಅಂತೀವಿ, ನಿಮ್ಮೂರಲ್ಲಿ ಏನಂತೀರಾ ಅಂತ ಬಾಳೆಹಣ್ಣು ಮೇಲೆ ಕೈ ಸವರ್ತಾ ಇದೆಯಲ್ಲ, ಥೂ ನಿಂಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಏನ್ ಚಿನ್ನ, ನನ್ನ ಬಿಟ್ಬಿಟ್ಟು ನನ್ ಬಗ್ಗೆ ಬೇರೆ ಹತ್ರ ಎಲ್ಲ ಮಾತಾಡ್ತಿದೀಯಂತೆ. ಯಾಕೆ ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಅವ್ರ ಬಿಟ್ ಇವ್ರು ಯಾರು? ಹೋಗಲ್ಲ ಇಚ್ಚಿದ್ರಿ. ನೀನು ಬಿಟ್ಬಿಡು ಅಲ್ಲ, ನಿನ್ನ ಬಗ್ಗೆನೇ ನಿಂಗೆ ಅರ್ಥ ಆಗೋ ಹಾಗೇನೆ ಮಾತಾಡ್ತಾ ಇರೋದು. ಟ್ರೋಲರ್ಸ್ಗೆ ಬೈದ್ರೆ ಟ್ರೋಲ್ ಮಾಡ್ತಾರೆ, ಆವಾಗ ನಾನು ಟ್ರೆಂಡಲ್ಲಿರ್ಬೋದು ಅಂತ ಟ್ರೋಲರ್ಸ್ಗೆ ಬೈಕೊಂಡು ಓಡಾಡ್ತಾ ಇರೋ ನೀನೆಲ್ಲಿ? ಒಳ್ಳೆ ಚಪ್ರಿ ಥರ ಇದೆಯಾ, ಇವಾಗಲೇ ಹೀರೋಯಿನ್ ರೇಂಜ್ಗೆ ಬಿಲ್ಡಪ್ ಕೊಡ್ತೀಯಲ್ಲಮ್ಮ. ನಾಳೆ ದಿನ ಯಾರಾದರೂ ನಿನ್ನ ಕರೆದ್ಬಿಟ್ಟು ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟಿಗೆ ಕಾಸ್ಟ್ ಲಿಸ್ಟ್ ಮಾಡಿಬಿಟ್ರೆ ಮುಗೀತು, ಅಷ್ಟೇ ಕತೆ. ಅವ್ರಿವ್ರಿಗೆ ಬಕೆಟ್ ಇಟ್ಕೊಂಡು ಬದುಕ್ತಿರೋ ನಿನಗೆ ಇಷ್ಟ ಅಹಂಕಾರ ಇರ್ಬೇಕಾದ್ರೆ ಒಂದೊಂದು ರೂಪಾಯಿಗೂ ಕಷ್ಟ ಪಡ್ತಿರೋಳ್ ನಾನು. ನನ್ಗೆಷ್ಟಿರ್ಲಿಕ್ಕಿಲ್ಲ, ಕಳ್ಸ್ಕೊಳ್ಳಲೇ. ನೋಡಿದ್ರಲ್ಲ, ಅಕ್ಕ ಬಕೆಟ್ ಬಗ್ಗೆ ಮಾತಾಡ್ತಾ ಇದ್ದಾಳೆ, ಆದ್ರೆ ಅಕ್ಕ ಒಂದ್ ಕಡೆ ದೊಡ್ಡ ಸಿಂಟೆಕ್ಸ್ನ ಹಿಡ್ಕೊಂಡು ನಿಂತಿದ್ದಾಳೆ. ಆ ವಿಡಿಯೋನು ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಹೌದು, ತಪ್ಪು ಮಾಡಿದಾರೆ ಅಂತ ಅಷ್ಟೊಂದು ಬಾಯ್ ಬಡ್ಕೊಂಡು ಹೇಳ್ತಿದೀಯಲ್ಲಮ್ಮ. ಎಲ್ಲಿದೀಯಾ ನೀನು? ಅಷ್ಟೊಂದು ಹೇಳ್ತಿದೀಯಲ್ಲ, CCTV ಫುಟೇಜ್ ಹಾಕು, ಹಂಗು ದಮ್ಮಿತ್ತಂದ್ರೆ ನಿನ್ಗೆ. ಏನ್ ಬ್ರೋ, ನಿಮ್ ಬಗ್ಗೆ ಫುಲ್ ಅಪಪ್ರಚಾರ ಮಾಡ್ತಿದಾರಲ್ಲ ಬ್ರೋ ಇವರು.
ನೋಡಿದ್ರಲ್ಲ, ಅಕ್ಕ ತಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂದಾಗ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಅಕ್ಕ ತನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ ಅಮ್ಮುಕು ಡುಮುಕುಗೆ ಸಪೋರ್ಟ್ ಮಾಡಿಕೊಂಡು ಅಪೋಸಿಟ್ ಇರುವಂಥ ಅಕ್ಕಂಗೆ ಬೈತಾ ಇದ್ದಾಳೆ. ಯಾವುದೋ ಒಂದು ಕಾಂಟ್ರವರ್ಸಿ ಆಗಿದೆ, ಆ ಕಾಂಟ್ರವರ್ಸಿಲಿ ನಾನು ಹುಚ್ಚುಚ್ಚಾಗಿ ಮಾತಾಡಿ ಫೇಮಸ್ ಆಗಬೇಕು ಅನ್ನೋಂಥ ಆಸೆ ನಮ್ಮ ವರ್ಷಕ್ಕಂಗೆ. ಥೂ, ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಕಾಳಜಿ ಇರಬೇಕೇ ಹೊರತು ಯಾರೋ ಮೋಸ ಮಾಡಿದ್ದಾರೆ ಅಥವಾ ಯಾರೋ ತಪ್ಪು ಮಾಡಿದ್ದಾರೆ ಅಂದಾಗ ಆ ವಿಷಯದ ಬಗ್ಗೆ ಪೂರ್ತಿ ತಿಳ್ಕೊಂಡು ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ನೀನು ಅವ್ರ ಕಡೆ ನಿಂತ್ಕೊಂಡು ಇನ್ನೊಂದು ಹೆಣ್ಣಿಗೆ ಬೈಯೋದು ಎಷ್ಟರ ಮಟ್ಟಿಗೆ ಸರಿ? ಈ ಥರ ಎಲ್ಲ ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿಲ್ಲದೇನೆ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಅನ್ನೋದು ತಿಳ್ಕೊಳ್ದೇನೆ ಒಬ್ಬರ ಬಗ್ಗೆ ಸ್ಟ್ಯಾಂಡ್ ತಗೋತೀನಿ ಅಂತ ಬೈಕ್ ಸ್ಟ್ಯಾಂಡ್ನ ಕೈಲಿ ಹಿಡ್ಕೊಂಡು ನಿಲ್ಲೋದಕ್ಕೆ ನಮ್ಮ ಕಡೆ ಬಕೆಟ್ ಅನ್ನಲ್ಲ ಗುರುವೆ, ದೊಡ್ಡ ಸಿಂಟೆಕ್ಸ್ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮಾಡಿ. ನಮ್ಮ ಕಡೆ ಇವಳ ಥರ ವಿಡಿಯೋ ಮಾಡೋಣ ಚಪ್ರಿ ಅಂತ ಕರೀತಾರೆ. ಮತ್ತಿನ್ನೇನೋ ಗುರುವೆ, ಈ ಥರ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ನ ತಿಪ್ಪೆ ಮಾಡಿದ್ದಾರೆ. ಥೂ, ಇವಕ್ಕೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ ಗುರುವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಹೌದು ಗುರು, ನಿನ್ನೆ ನಾನು ಸೋನು ಅಕ್ಕನ ಬಗ್ಗೆ ವಿಡಿಯೋ ಮಾಡಿದ್ದೆ. ಅವ್ರು ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಅದಕ್ಕೆ ಈ ಟ್ರೋಲ್ ಸೋನನ್ ಮಕ್ಕಳು ಏನ್ ಮಾಡವ್ರೆ, ಟ್ರೋಲ್ ಮಾಡ್ತಾವ್ರೆ. ಆಮೇಲೆ ನನ್ನದ್ರಲ್ಲೇ ಬಂದು ಕಮೆಂಟ್ ಬೇರೆ ಹಾಕ್ತಾವ್ರೆ. ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಿದ್ರಲ್ಲಿ ಏನಂದ್ರೆ ಏನು ತಪ್ಪಿಲ್ಲ. ಆಂಕರ್ ಯಾವ ರೀತಿ ಕಾಮಿಡಿಯಾಗಿ ಕ್ವಶನ್ ಕೇಳಿದಾರೋ ಅದಕ್ಕೆ ಕಾಮಿಡಿಯಲ್ಲಿ ಆನ್ಸರ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಪೂರ್ತಿ ವಿಡಿಯೋನ ನೋಡಿದೀರಾ? ಎಲ್ಲರೂ ಟ್ರೋಲ್ ಮಾಡ್ತಾರಲ್ಲ, ನೀವು ಅಷ್ಟೇ ಇಟ್ಕೊಂಡು ತಗೊಂಡ್ಬಿಟ್ಟು ಟ್ರೋಲ್ ಮಾಡ್ತಿದ್ದೀರಲ್ಲ. ಫಸ್ಟ್ ಪೂರ್ತಿ ಇಂಟರ್ವ್ಯೂನ ನೋಡಿ. ನೋಡೋ ತಾಕತ್ತಂತ ನಿಮ್ಗಿಲ್ಲ. ನಿಮ್ಗೆ ಏನಷ್ಟು ಒಂದು ವರ್ಡ್ ಬೇಕಾಗಿತ್ತು ಅದನ್ನ ಇಟ್ಕೊಂಡು ಸುಮ್ಮನೆ ಟ್ರೋಲ್ ಮಾಡ್ತಾ ಇದ್ದೀರಾ, ಬೇಳೆ ಬೈಸ್ಕೊಂತಾ ಇದ್ದೀರಾ. ಹೌದು, ನೀವು ಟ್ರೋಲ್ ಮಾಡ್ತಿರಲ್ಲ ಅಂದ್ರೆ ಟ್ರೋಸ್ ನನ್ನ ಮಕ್ಕಳು, ನೀವು ಎಲ್ಲ ಗಲೀಜ್ ಪದಗಳನ್ನ ಯೂಸ್ ಮಾಡ್ಕೊಂಡ್ರು, ಎಲ್ಲರ ವಿಡಿಯೋಗಳನ್ನ ಕದ್ಬಿಟ್ಟು ಗಲೀಜ್ ವರ್ಡ್ಗಳನ್ನ ಯೂಸ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತಿರಲ್ಲ, ಟ್ರೋಲ್ ಮಾಡ್ತಿರಲ್ಲ ಅಂದ್ರೆ ನೀವೆಂತ ಮಿಂಡ್ರುಗುಟ್ ನನ್ನ ಮಕ್ಳು ಇರ್ಬೋದು. ಇವಾಗ್ಲೂ ಹೇಳ್ತೀನಿ, ಸೋನು ಅಕ್ಕ ಹೇಳಿರೋದು ಕಾಮಿಡಿ ರೀತಿಯಲ್ಲೇ ಹೇಳಿದ್ದಾರೆ. ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದು ಶರ್ಟ್ ಅಮ್ಕು ಡುಮ್ಕು ಅಮಲ್ ಡುಮಾಲ್. 3 ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಹೇಟರ್ಸ್ ಹೊಡ್ಕೊಳ್ಳಿ ಬೆಟ್ಟು, ಹಂಗೆ ಹೊಡೆದ್ಬಿಡಿ ಫಾಲೋ, ಹಂಗೆ ಹೊಡ್ಬಿಡಿ ಕಮೆಂಟ್, ಹಂಗೆ ಶೇರ್ ಮಾಡ್ಬಿಡಿ. ನಮ್ಮೂರಲ್ಲಿ ಇವ್ರನ್ನ ವರ್ಷಿನಿ ಅಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ಗೊತ್ತಲ್ಲ ಅಮ್ಕು ಡುಮ್ಕು ಅಮಲ್ ಡುಮಾಲ್. ಕೊಡ್ತಾ ಇರೋದೇ ಶರ್ಟ್ ಡಿಟಾಕ್. ನಮ್ಮೂರಲ್ಲಿ ನಮ್ಮ ಮಕ್ಕಳಿಗೆ ಹಿಂಗೆ ಕುಂಡೆ ತಳಿತೀವಿ, ನಿಮ್ಮೂರಲ್ಲ ನೀವು ಹಿಂಗೆ ತಳಿತೀರಾ? ತಳಿದ್ರೆ ಕಾಮೆಂಟ್ ಮಾಡಿ. ಇಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವ್ರದ್ದು ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು ಇನ್ಕ್ಲೂಡಿಂಗ್ ಯು. ನೋಡಿದ್ರಲ್ವಾ ಸೋನು ಶ್ರೀನಿವಾಸ್ ಗೌಡ ಅವರು ಅಂತದ್ ಏನ್ ತಪ್ಪು ಮಾತಾಡಿದ್ದಾರೆ? ನಾನು ಕ್ಲಿಯರಿಟಿ ಆಗಿ ವಿಡಿಯೋ ಕುತ್ಕೊಂಡು ನೋಡಿದೆ. ಕಾಮಿಡಿ ತರ ಮಾತಾಡಿದ್ದಾರೆ ಗುರು. ಅದ್ರಲ್ಲಿ ಏನ್ ತಪ್ಪಿದೆ? ನಿಮಗೆ ಅದ್ರಲ್ಲಿ ಏನ್ ತಪ್ಪು ಕಾಣಿಸ್ತಾ ಇದೆ? ಮಾಮೂಲಿ ಎಲ್ಲರೂ ಕಾಮಿಡಿ ತರ ಫನ್ನಿ ಆಗಿ ಮಾತಾಡ್ತಾರೆ, ಅದೇ ರೀತಿ ಅವರು ಕಾಮಿಡಿ ತರ ಮಾತಾಡಿದ್ದಾರೆ. ಅದೇ ಒಂದು ದೊಡ್ಡ ಇಶ್ಯೂ ತರ ನೋಡ್ತಾ ಇದ್ದೀನಿ ನಾನು. ಎಲ್ಲ ಟ್ರೋಲರ್ಸ್ ಆಯ್ತು, ಬರೀ ಹಾಕೊಂಡು ಬರೀ ಕೆಟ್ಟದಾಗಿ ವಿಡಿಯೋ ಮಾಡ್ತಾನೆ ಇದ್ದೀರಾ. ಯಾಕಂತ ಗೊತ್ತಾಗ್ಲಿಲ್ಲ. ಅಂತದ್ ಏನ್ ಕೆಟ್ಟದಾಗಿ ಮಾತಾಡೋರೆ ಅವರು ಹೇಳಿ? ಅಂತದೇನು ಕೆಟ್ಟದಾಗ ಮಾತಾಡಿಲ್ಲ. ನೀವು ಅದನ್ನ ತಗೊಳ್ಳೋದ್ರ ಮೇಲೆ ಇರುತ್ತೆ. ನಾನು ಕುತ್ಕೊಂಡು ಪೂರ್ತಿ ವಿಡಿಯೋನ ನೋಡಿದೆ. ನಾನು ಅದ್ರಲ್ಲಿ ಏನು ನನಗೆ ತಪ್ಪು ಕಾಣಿಸಿಲ್ಲ. ಕಾಮಿಡಿಯಲ್ಲಿ ಹೇಳಿದ್ದಾರೆ, ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಾ. ಕಾಮಿಡಿ ರೀತಿಯಲ್ಲೇ ತಗೊಳ್ಳಿ, ಫನ್ನಿ ತರನೇ ನೋಡಿ, ಓಕೆನಾ? ಅದ್ಬಿಟ್ಟು ಸೀರಿಯಸ್ ಆಗಿ ಅವ್ರ ಬಗ್ಗೆ ಪಾಪ ಏನೇನೋ ವಿಡಿಯೋಸು, ಏನೇನೋ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕೋದು ಏನಕ್ರಿ ಮಾಡ್ತೀರಾ? ಇದೇ ರೀಸೆಂಟ್ ಆಗಿ ಒಬ್ಬ ಸ್ವಾಮೀಜಿ ಹೇಳ್ದ, ಮನುಷ್ಯರ ತಿಕ್ಕದಲ್ಲ ಅಂದ್ರೆ ಮನುಷ್ಯರ ತಿಕ್ಕದಲ್ಲೂ ಕೂಡ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ದ. ಸೊ ನಿಮ್ಗೆ ಎಲ್ಲರೂ ನೋಡಿರ್ತೀರಾ ಅದು ಆಲ್ಮೋಸ್ಟ್ ವಿಡಿಯೋ. ಎಲ್ಲಾದ್ರೂ ಮನುಷ್ಯರ ತಿಕ್ಕದಲ್ಲಿ ಲಕ್ಷ್ಮಿ ಇರ್ತಾಳ? ಅದ್ಯಾವುದು ನಿಮಗೆ ಮಾಡೋಕ್ಕಾಗಲ್ವಾ? ಅವ್ರ ಬಗ್ಗೆ ಧ್ವನಿ ಎತ್ರಿ. ದೇವ್ರ ದಿನ ಎದ್ರೆ ದೇವ್ರಿಗೆ ಕೈ ಮುಗಿತೀವಿ ನಾವು, ಅಂಥದ್ರ ಬಗ್ಗೆ ಧ್ವನಿ ಎತ್ತಿ. ಯಾಕೆ? ಅವ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಓಡಲ್ಲ, ರೀಚ್ ಆಗಲ್ಲ. ಅದೇ ಸೋನು ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ಮಾಡಿದ್ರೆ ವಿಡಿಯೋ ಓಡುತ್ತೆ, ವೈರಲ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಇವ್ರ ಬಗ್ಗೆ ಸುಮ್ಮನೆ ಕಾಮಿಡಿಯಲ್ಲಿ ಹೇಳಿದ್ರು ಕೂಡ ಅದು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನೀವೆಲ್ಲ ಸುಮ್ಮನೆ ಏನೇನೋ ಕೆಟ್ಟದಾಗಿ ವಿಡಿಯೋನ ಮಾಡಿ ಹಾಕೋದು. ಎಂತ ಟ್ರೋಲರ್ಸ್ ಇದ್ದೀರಪ್ಪ, ಯಪ್ಪ ನನ್ಗಂತೂ ನಗುನೇ ಬರುತ್ತೆ. ಈ ಅಂದ್ರೆ ಕಾಮಿಡಿನೂ ಮಾಡಬಾರ್ದು ಜನಗಳಿಗೆ.